ಬಿಜೆಪಿಯ ವಿದ್ಯಾರ್ಥಿ ಸಂಘಟನೆ ಎಬಿವಿಪಿ ಸಿಬಿಐ ತನಿಖೆಗೆ ಆಗ್ರಹಿಸ್ತಾ ಇದೆ. ಇದನ್ನ ನಿರಾಕರಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಸಚಿವ. ಬಿಜೆಪಿಯವರು ಆಗ್ರಹಿಸ್ತಾ ಇದ್ದಾರೆ ಸರಿ, ಆದರೆ ಸಿಬಿಐನಲ್ಲಿ ಮಾನವ ಸಂಪನ್ಮೂಲ ಇಲ್ಲ ಅಂತ ಸಿಬಿಐ ಅವರೇ ಹೇಳಿದ್ದಾರೆ. ಎಬಿವಿಪಿ ಅವರು ಕಾನೂನು ಸರಿಯಾಗಿ ಓದ್ಕೊಳ್ಳಿ. ಹಿಂದೆ ರಜನೀಶ್ ಗೋಯಲ್ ಸಿಎಸ್ ಆಗಿದ್ದಾಗ ಮುಖ್ಯವಾದ ಕೇಸ್ ಇದ್ರೆ ಮಾತ್ರ ಸಿಬಿಐಗೆ ರೆಫರ್ ಮಾಡಿ ಅಂತ ಸಿಬಿಐಯೇ ಹೇಳಿತ್ತು. ಕೇಸ್ ಕೊಟ್ರೆ ಸಿಬ್ಬಂದಿ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳ್ತಾರೆ ಅವರು. ಸಿಬಿಐನಲ್ಲಿ ಇಂಥ ಸ್ಥಿತಿ ಇದೆ, ಇದರ ಬಗ್ಗೆ ಯೋಚನೆ ಮಾಡಲಿ ಅಂತ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿರು. ಅಧಿಕಾರವನ್ನ ಯಾರ್ದು ಜವಾಬ್ದಾರಿಯನ್ನ ಯಾರು ಕಸ್ಕೊಳ್ಳೋದ ಪ್ರಯತ್ನ ಇಲ್ಲ. ನಾವು CID ತನಿಖೆ ವಹಿಸಿದ್ದೇವೆ. ಏನು ಸತ್ಯಾಂಶ ಹೊರಗೆ ಬರುತ್ತೆ ಅದನ್ನು ಅದ್ರ ತಕ್ಕಂಗೆ ನಾವು ಮಾಡ್ತೀವಿ ಕಾನೂನು ಪ್ರಕಾರ. ಐ ಕೆನಾಟ್ ಡೂ ಎನಿಥಿಂಗ್ ಬಿಯಾಂಡ್ ದ ಫ್ರೇಮ್ ಆಫ್ ಲಾ. ಇಲ್ಲ, ಅವ್ರು ಬಂದಿದ್ರು, ಈಗಲೇ ನಂಗೆ ಬಂದು ಭೇಟಿಯಾದರು. ಕಂಡೀಷನಲ್ ಆರ್ಡ್ರು ನೋಡೋಣ, ವಿ ವಿಲ್ ಸಿ ಇವ್ಯಾಲ್ಯೂಯೇಟ್ ಲೀಗಲಿ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಕಂಡೀಷನಲ್ ಈಗ ಮೊನ್ನೆ RWS ನಾನೇ ಕೊಟ್ಟಿಲ್ವಾ ಕಂಡೀಷನಲ್ ಆರ್ಡರು. ಸೊ ಸಾಧಕ ಬಾಧಕ ನೋಡ್ಕೊಂಡು ಕೊಡಬೇಕಾಗ್ತದೆ. ಮತ್ತು ನಾವು ಮುಂದೆ ಅವರಿಗಾಗಲಿ ಅಥವಾ ಮುಂದಿನ ಅಭ್ಯರ್ಥಿಗಳಿಗಾಗಲಿ ಗೊಂದಲ ಸೃಷ್ಟಿ ಮಾಡೋದಲ್ಲ ಅಲ್ಲ. ABVPದವರಿಗೆ BJPದವರಿಗೆ ಸರಿಯಾಗಿ ಓದ್ಕೊಂಡು ತಿಳ್ಕೊಂಡು ಬರ್ಲಿಕ್ಕೆ ಹೇಳಿ ನನ್ನ ಹತ್ರ. ರಜನೀಶ್ ಗೋಯಲ್ ಅವರು ಚೀಫ್ ಸೆಕ್ರೆಟರಿ ಇದ್ದಾಗ ಇದೇ CBI ಅವರು ರಜನೀಶ್ ಗೋಯಲ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ದಯವಿಟ್ಟು ಯಾವುದಾದೋ ಕೇಸ್ಗಳು ಕೊಡಬೇಡಿ, ಎಲ್ಲ ಕೇಸ್ಗಳು ಕೊಡಬೇಡಿ, ನಮ್ಮ ಹತ್ರ ಮಾನವ ಸಂಪನ್ಮೂಲ ಇಲ್ಲ, ಮಾನವ ಸಂಪನ್ಮೂಲಗಳ ಕೊರತೆ ಇದೆ. ಅಕಸ್ಮಾತ್ ನೀವು ಭಾಳ ಇಂಪಾರ್ಟೆಂಟ್ ಕೇಸ್ ಇದ್ದರೆ ಅದನ್ನು ನೀವು ಕೊಟ್ಟರೆ ನಮಗೆ ಗಾಡಿ ಕೊಡಬೇಕು, ಗೋಡ ಕೊಡಬೇಕು, ಟೇಬಲ್ ಕೊಡಬೇಕು, ಕುರ್ಚಿ ಕೊಡಬೇಕು, ನಿಮ್ಮ ಸಿಬ್ಬಂದಿಗಳು ಕೊಡಬೇಕು, PC ಇಂದ ಹಿಡ್ಕೊಂಡು IPS ಆಫೀಸರ್ ಅಂತ ನಮಗೆ ಕೊಡಬೇಕು. ಅಂದರೆ ಒಂದು 100 ಜನ ಇದ್ದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.